ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ PD ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದು ಮಹತ್ವಪೂರ್ಣ ಯೋಜನೆಯಾಗಿದೆ. ಈ ಯೋಜನೆಯಿಂದ ಮಹಿಳೆಯರಿಗೆಲ್ಲ ತುಂಬ ಯೂಸ್ ಆಗಿದೆ, ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ ಜಾರಿಯಾಗಿ 1 ವರ್ಷ ಪೂರೈಸಿದೆ ಫ್ರೆಂಡ್ಸ್. ಇವಾಗ ಈ 1 ವರ್ಷ ಪೂರೈಸಿರೋದ್ರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸೆಲೆಬ್ರೇಷನ್ ಮಾಡಬೇಕು ಅಂತ ಎಲ್ಲ ಜಿಲ್ಲೆಯ ಅಧಿಕಾರಿಗಳನ್ನು ಕರೆದು ಒಂದು ಮಹತ್ವ ಸಭೆನ ನಡೆಸಿ ಒಂದು ಆದೇಶನ ಹೊರಡಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ 1 ಇಯರ್ ಸೆಲೆಬ್ರೇಷನ್ ಮಾಡಬೇಕು ಅಂತ ಒಂದು ಆದೇಶನ ಹೊರಡಿಸಿದ್ದಾರೆ. ಅದ್ರ ಜೊತೆಗೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ದೀರ ಅವ್ರಿಗೆಲ್ಲ ಒಂದು ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರು. ಏನು 1 ವರ್ಷದಿಂದ 24,000 ರೂಪಾಯಿ ಒಂದು ದೊಡ್ಡ ಮೊತ್ತದ ಹಣನ ಪಡ್ಕೊಂಡಿದ್ದಾರೆ ಮಹಿಳೆಯರು, ಗೃಹಲಕ್ಷ್ಮಿಯರು. ಅಂಥವ್ರಿಗೆ ಒಂದೇ ಸಲ ತಿಂಗಳಲ್ಲಿ 24,000 ರೂಪಾಯಿ ಜಮಾ ಆಗುತ್ತೆ ಅವರ ಬ್ಯಾಂಕ್ ಖಾತೆಗಳಿಗೆ. ಏನು ಮಾಡಿದ್ರೆ ಈ ಒಂದು 24,000 ರೂಪಾಯಿ ಜಮಾ ಆಗುತ್ತೆ, ಹಾಗೆಯೇ ಯಾರಿಗೆಲ್ಲ ಈ ಒಂದು ಅಮೌಂಟ್ ಸಿಗುತ್ತೆ, ಮತ್ತು ಎಲ್ಲರ ಬ್ಯಾಂಕ್ ಖಾತೆಗಳಿಗೂ ಪೆಂಡಿಂಗ್ ಅಮೌಂಟ್ 12ನೇ ಕಂತಿನ ಹಣ, 13ನೇ ಕಂತಿನ ಹಣ ಎರಡೂ ಕೂಡ ಸ್ಯಾಂಕ್ಷನ್ ಆಗಿದೆ. ಈ 1 ಇಯರ್ ಏನು ಕಂಪ್ಲೀಟ್ ಆಗಿದೆ ಈ ಸೆಲೆಬ್ರೇಷನ್ ಜೊತೆಗೆ ಪೆಂಡಿಂಗ್ ಕಂತುಗಳು ಸ್ಯಾಂಕ್ಷನ್ ಮಾಡಿದ್ದಾರೆ. ಮತ್ತು ಯಾರಿಗೆಲ್ಲ ಈ ಒಂದು ಪೆಂಡಿಂಗ್ ಕಂತುಗಳು ಜಮಾ ಆಗಿದೆ 12ನೇ 13ನೇ ಕಂತುಗಳು ಮತ್ತು 24,000 ರೂಪಾಯಿ ಹಣ ಪಡ್ಕೋಬೇಕಿದ್ರೆ ನೀವು ಒಂದೇ ತಿಂಗಳಲ್ಲಿ ಏನೆಲ್ಲ ಮಾಡಬೇಕು, ಯಾವೆಲ್ಲ ದಾಖಲಾತಿಗಳು ಸಲ್ಲಿಸಬೇಕು ಮತ್ತು ಏನು ಮಾಡಬೇಕು ಅಂತ ಎಲ್ರಿಗೂ ಒಂದು ಡೌಟ್ ಇರುತ್ತೆ. ನಾನು ನಿಮಗೆ 24,000 ರೂಪಾಯಿ ಹಣ ಹೇಗೆ ಪಡ್ಕೊಳ್ಳೋದು ಮತ್ತು ಯಾರಿಗೆಲ್ಲ ಪೆಂಡಿಂಗ್ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಫುಲ್ಲು ಕ್ಲಿಯರ್ ಕಟ್ಟಾಗಿ ನೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹೇಗೆ ನೋಡ್ತಿದ್ರ, ದಯವಿಟ್ಟು ಅಲ್ಲಿ ಬರ್ತಾರೋ ಬೆಲ್ಲೈಕನ್ನು ಜಸ್ಟ್ ಒಂದು ಕ್ಲಿಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಬಿಗ್ ಅಪ್ಡೇಟ್ಸ್ಗಳು ಪ್ರತಿನಿತ್ಯ ದಿನ ಸಿಗ್ತಾ ಹೋಗ್ತವೆ. ಮತ್ತು ಹಾಗೆಯೇ ವೀಡಿಯೋನ ಸ್ಕಿಪ್ ಮಾಡೋದಾಗಲಿ ಮಧ್ಯ ಓಡಿಸ್ಕೊಂಡು ನೋಡೋದಾಗಲಿ ಆ ಥರ ಏನೂ ಮಾಡಬೇಡಿ ಫ್ರೆಂಡ್ಸ್, ಯಾಕಂದರೆ ನಿಮಗೆ ಫುಲ್ಲು ಕ್ಲಿಯರಾಗಿ ಮಾಹಿತಿ ಸಿಗೋಲ್ಲ. ಅದರಿಂದ ವೀಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಮತ್ತು ವೀಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಫಸ್ಟು ನಾನು ಹೇಳಿದಾಗೆ ಗೃಹಲಕ್ಷ್ಮಿ ಯೋಜನೆ ಜಾರಿಯಾಗಿ 1 ವರ್ಷ ಪೂರೈಸಿದೆ ಫ್ರೆಂಡ್ಸ್. ಇದರಿಂದ 1 ಇಯರ್ ಸೆಲೆಬ್ರೇಷನ್ ಮಾಡಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆದೇಶ ಹೊರಡಿಸಿ ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ಹೇಳಿದೆ. ಒಂದೇ ತಿಂಗಳಲ್ಲಿ ಗೃಹಲಕ್ಷ್ಮಿಯರಿಗೆ 24,000 ಜಮಾ ಆಗುತ್ತೆ ಅಂತ ಹೇಳಿದೆ. ಹೇಗೆ ಜಮಾ ಆಗುತ್ತೆ, ಏನಕ್ಕೆ ಜಮಾ ಆಗುತ್ತೆ, ಏನು ಮಾಡಬೇಕು ಅಂತ ಎಲ್ಲ ಕಾತರದಲ್ಲಿದ್ದೀರ ತಿಳ್ಕೊಳ್ಳೋಕ್ಕೆ. ಆ ಒಂದು ಡೌಟ್ನ ನಾನು ಇವಾಗ ತಿಳಿಸ್ಕೊಡ್ತೀನಿ ಹೇಗೆ ಸಿಗುತ್ತೆ ಅಂತ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ ಫ್ರೆಂಡ್ಸ್, ನೀವೇನಾದರೂ ಒಂದೇ ತಿಂಗಳಲ್ಲಿ 1 ವರ್ಷದ ದೊಡ್ಡ ಮೊತ್ತನ 24,000 ರೂಪಾಯಿನ ಪಡ್ಕೋಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟ ಫ್ರೆಂಡ್ಸ್. ನೀವು ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಯಾವುದ್ರಲ್ಲಾದ್ರು ಫೇಸ್ಬುಕ್, ಈ 3ರಲ್ಲಾದ್ರು ಯಾವುದ್ರಲ್ಲಾದ್ರು ಒಂದರಲ್ಲಿ ನೀವು ಒಂದು ಲೈವ್ಗೆ ಬಂದು ಗೃಹಲಕ್ಷ್ಮಿ ಯೋಜನೆಯಿಂದ ಏನೇನು ಹೆಲ್ಪ್ ಆಗಿದೆ, ಹಣದಿಂದ ಏನೇನು ಯೂಸ್ ಆಗಿದೆ ಅಂತ ಒಂದು ವಿಡಿಯೋ ಮಾಡಬೇಕಾಗುತ್ತೆ. ಆ ವಿಡಿಯೋ ಕಾಮಿಡಿ ಮುಖಾಂತರ, ಸಾಂಗ್ ಮುಖಾಂತರ, ಯಾವುದೇ ರೀತಿಯಾಗಿರ್ಬೋದು, ಈ 3ರಲ್ಲಿ ಯಾವುದಾದ್ರು ಒಂದನ್ನು ಆಯ್ಕೆ ಮಾಡಿ ಒಂದು ರೀಲ್ನ ಮಾಡಬೇಕಾಗುತ್ತೆ. ಅದೇನಾದ್ರು ವೈರಲ್ ಆದರೆ ನಿಮಗೆ ಒಂದೇ ತಿಂಗಳಲ್ಲಿ 24,000 ರೂಪಾಯಿ ಒಂದು ದೊಡ್ಡ ಮೊತ್ತದ ಅಮೌಂಟು ಜಮಾ ಆಗುತ್ತೆ. ಗೃಹಲಕ್ಷ್ಮಿ ಯೋಜನೆ 1 ಇಯರ್ ಸೆಲೆಬ್ರೇಷನ್ ಅಡಿ ಇದೊಂದು ಸಿಹಿ ಸುದ್ದಿ, ಗುಡ್ ನ್ಯೂಸ್ ಅಂತ ಹೇಳ್ಬೋದು ಎಲ್ಲ ಮಹಿಳೆಯರಿಗೂ. ಯಾರು ಗೊತ್ತು ಫ್ರೆಂಡ್ಸ್, ನೀವು ಟ್ರೈ ಮಾಡಿ, ನಿಮಗೂ ಸಿಗ್ಬೋದು. ಎಲ್ಲರೂ ಒಂದು ರೀಲ್ನ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಹಾಗೇನೆ ಪೆಂಡಿಂಗ್ ಕಂತುಗಳು 11ನೇ 12ನೇ 13ನೇ ಕಂತು ಇವಾಗ ಎಲ್ಲರ ಬ್ಯಾಂಕ್ ಖಾತೆಗಳು ಸ್ಯಾಂಕ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ನೀವೇನಾದರೂ ನಿಮ್ಮ ಬ್ಯಾಂಕ್ ಖಾತೆನ ಇನ್ನೂ ಚೆಕ್ ಮಾಡ್ಕೊಂಡಿಲ್ಲಪ್ಪ ಅಂದರೆ ಹೋಗಿ ನಿಮ್ಮ ಬ್ಯಾಂಕ್ ಖಾತೆನ ಚೆಕ್ ಮಾಡಿಕೊಡಿ, ನಿಮಗೂ ಕೂಡ ಜಮಾ ಆಗಿರುತ್ತೆ ಫ್ರೆಂಡ್ಸ್. 1 ಇಯರ್ ಸೆಲೆಬ್ರೇಷನ್ ಕುರಿತು ಪೆಂಡಿಂಗ್ ಕಂತುಗಳು 12 ಮತ್ತು 13ನೇ ಕಂತಿನ ಹಣ ಜಮಾ ಮಾಡ್ತಿದ್ದಾರೆ. 2,000 ಪ್ಲಸ್ 2,000 4,000 ಟೋಟಲ್ 4,000 ಅಮೌಂಟು ಎಲ್ಲರ ಬ್ಯಾಂಕ್ ಖಾತೆಗಳಿಗೂ ಜಮಾ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ಕೂಡ ಸಿಹಿ ಸುದ್ದಿ ಅಂತ ಹೇಳ್ಬೋದು. ತುಂಬ ಮಹಿಳೆಯರೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಿದ್ದಾರೆ, ನಮಗೆ 12ನೇ ಕಂತು ಬಂದಿಲ್ಲ, 13ನೇ ಕಂತು ಸ್ಯಾಂಕ್ಷನ್ ಆಗಿಲ್ಲ, ಪೆಂಡಿಂಗ್ ಕಂತುಗಳು ಬಂದಿಲ್ಲ ಅಂತ. ಇದೊಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು ಎಲ್ಲ ಮಹಿಳೆಯರಿಗೂ.
ಪೆಂಡಿಂಗ್ ಕಂತುಗಳು 2,000 ಪ್ಲಸ್ 2,000 4,000 ಜಮಾ ಆಗಿದೆ ಫ್ರೆಂಡ್ಸ್. ಇದು ಬಂದು ಎಲ್ಲ ಜಿಲ್ಲೆಯ ಮಹಿಳೆಯರು ಕೂಡ ಜಮಾ ಆಗಿದೆ ಪೆಂಡಿಂಗ್ ಕಂತುಗಳು. 12ನೇ ಮತ್ತು 13ನೇ ಕಂತು. ನೀವು ಇನ್ನೂ ನಿಮ್ಮ ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡ್ಕೊಂಡಿಲ್ಲ ಅಂದ್ರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ ಅಂದರೆ ಇವತ್ತು ಅಥವಾ ನಾಳೆ ವೆಯ್ಟ್ ಮಾಡಿ. ಯಾಕಂದರೆ ಟ್ರಾನ್ಸಾಕ್ಷನ್ ಪ್ರೋಸೆಸ್ ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದ್ದರಿಂದ ವೆಯ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಹಾಗೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ ಯೂಸ್ ಆಗಿದೆ, ಏನೆಲ್ಲ ಲಾಭಗಳಾಗಿವೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇದೇ ಥರ ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.